ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕತೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ದೇಹದಲ್ಲಿ ವ್ಯತ್ಯಾಸ ಇದ್ದರೂ ಮನಸ್ಸಿನಲ್ಲಿ ಆದ್ಯಮ ಶಕ್ತಿ ಇರುತ್ತದೆ. ಅವರನ್ನು ಕರುಣೆಯಿಂದಲ್ಲ, ಗೌರವದಿಂದ ನೋಡಿ. ಅವರು ಬೇರೆ ಎಲ್ಲ ವಿಶೇಷರು, ಅವರ ಮನಸ್ಸು ತುಂಬ ಬಲವಾದದ್ದು. ಸ್ಕೂಲ್ಗೆ ಹಾಕಿ ಟಿ ಟಿ ಮಾಡ್ತಿದ್ದಲ್ಲ, ಹಾಗಾಗಿ ವಾಪಸ್ ಕರ್ಕೊಂಡ್ಬಂದಿದ್ದೆ. ಈಗ ಮತ್ತೆ ಏಪ್ರಿಲ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಆಗಬೇಕು. ಹೌದು, ಅವ್ರಿಗೆ 30,000 ಕಟ್ಟಿ 30,000 ವೇಸ್ಟ್. ಅಲ್ಲಿ ಇಳ್ಕೊಳ್ದ ಮುಂದೆ ಸಾಕು. ಸ್ವಲ್ಪ ಮಾತು ಬಂದ್ಬಿಟ್ರೆ ಅವಾಗ ಹೇಳೋದು ಗೊತ್ತಾಗುತ್ತೆ. ಹಿಂಗೆ ಮಾಡಬೇಡ ಅಂದರೆ ಅವಾಗ ಸರಿ ಹೋಗುತ್ತೆ. ಬರುತ್ತೆ ಅದೇ ನಿಜ. ಇವಾಗ ಎಷ್ಟೋ ಬೆಟರ್ ಅಂತಲೇ ಇವಾಗ ಇಷ್ಟೊಂದೆಲ್ಲ ಆಕ್ಷನ್ಸ್ ಮಾಡಿ ಏನು ಅದು ಅಂತ ಎಲ್ಲ ಆಕ್ಟಿವ್ ಇದ್ದಾರೆ ಅಂತ. ಆಫೀಸ್ಗೆ ಹೋಗಿ ಬಂದು ನಾನು ಅಲ್ಲಿಂದ ಈವ್ನಿಂಗು ಊರಿಗೆ ಹೋಗಬೇಕಾಗಿತ್ತು. ಒಂದು ಫಂಕ್ಷನ್ ಇತ್ತು ಸಂಡೇ, ಅದಕ್ಕೋಸ್ಕರ. ಆಮೇಲೆ ದಕ್ಷತಂಗೆ ಅಮ್ಮ ಆಗಿಬಿಟ್ಟಿತ್ತು. ಆದರೂ ಅವಳನ್ನ ಮನೆಯಲ್ಲಿ ಬಿಟ್ಟು ಬರೋಕ್ಕೆ ನಮಗೆ ಇಷ್ಟ ಇರಲಿಲ್ಲ. ಸೊ ಅವಳನ್ನು ಕರ್ಕೊಂಡು ಹುಷಾರಾಗಿ ಸೇಫಾಗಿ ಹೋಗ್ತಾ ಇದ್ವಿ. ಆ್ಯಂಡ್ ಪ್ರತೀಕ್ಷಾ ನೋಡಿ ಅಂಕಲ್ಗೆ ಚುರುಮುರಿ ತಿನ್ನಿಸ್ತಾ ಇದ್ದಾಳೆ ಕಾರ್ ಓಡಿಸುವಾಗ. ನಮಗೆ ಚುರುಮುರಿ ತುಂಬ ಇಷ್ಟ. ಒಂದೇ ಒಂದು ಶಾಪಲ್ಲಿ ಯಾವಾಗೂ ನಾವು ಅಲ್ಲೇ ತೊಗೊಳ್ಳೋದು. ಯಾವಾಗಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ನಾನು ತೊಗೊಳ್ಳೋದು ಅಂತ ಹಾಕ್ತೀನಿ. ಆ್ಯಂಡ್ ಅಲ್ಲಿ ಯಾವಾಗಲೂ ಟೇಸ್ಟ್ ಸಕ್ಕದಾಗಿರುತ್ತೆ. ನಾನು ಚಿಕ್ಕ ವಯಸ್ಸಿಂದ ಐ ಥಿಂಕ್ ಒಂದು 7th ಸ್ಟ್ಯಾಂಡರ್ಡ್ ಅಥವಾ 6th ಸ್ಟ್ಯಾಂಡರ್ಡಿಂದ ನಾನು ಅಲ್ಲೇ ತಿನ್ನೋದು. ಆ್ಯಂಡ್ ತುಂಬ ಜನಕ್ಕೆ ಅದು ಫೇವ್ರೇಟು. ಅಲ್ಲಿ ತೊಗೊಂಡು ನಾವೆಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ. ತುಂಬ ಟ್ರಾಫಿಕ್ ಇತ್ತು ಅವತ್ತು, ಸ್ಯಾಟರ್ಡೆ ಆಗಿರೋದ್ರಿಂದ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಯಾಟರ್ಡೆ ಸಂಡೇ ವೀಕೆಂಡ್ ಎಲ್ಲರಿಗೂ ಅವತ್ತೇ ರಜೆ ಸಿಗೋದು. ಎಲ್ಲರೂ ಆವಾಗೇ ಹೊರಗಡೆ ಹೋಗಬೇಕಾಗತ್ತೆ. ಸೊ ಅದಕ್ಕೆ ಟ್ರಾಫಿಕ್ ಸೇರುತ್ತೆ. ಆ್ಯಂಡ್ ಅಲ್ಲಿಂದ ನಾವು ಕೃಷ್ಣ ಕೇಶವ ಅಂತ ಹೋಟೆಲ್ಗೆ ಹೋದ್ವಿ, ರೆಸ್ಟೋರೆಂಟ್. ಯಾರೂ ತಿಂದಿರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ನಾನು ಆಫೀಸಿಂದ ಬರೋ ಅಷ್ಟರಲ್ಲೇ 8:30 ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ನೋಡಿ ನಾನು ಮರ್ತೋಗ್ಬಿಟ್ಟಿದ್ದೀನಿ ಟ್ಯಾಪ್ನ, ಏನಕ್ಕೆ ವಾಟ್ರೇ ಬರ್ತಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಆಮೇಲೆ ಲಿಫ್ಟ್ ಮಾಡಿದೆ. ಓಕೆ, ಆವಾಗ ರಿಯಲೈಸ್ ಆಯಿತು ನನಗೆ. ಆ್ಯಂಡ್ ಅಲ್ಲಿ ಏರಿಯಾ ಎಲ್ಲ ತುಂಬ ಚೆನ್ನಾಗಿತ್ತು. ಆ ವೈಬ್ಸ್ ಅಂದರೆ ಕಾಮ್ ವೈಬ್ಸ್ ಕೊಡುತ್ತೆ. ಆ್ಯಂಡ್ ಕೃಷ್ಣನ್ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. ಆ್ಯಂಡ್ ನೋಡಿ ಪಾಪ ದಕ್ಷತಂಗೆ ಅಮ್ಮ ಆಗಿರೋದ್ರಿಂದ ಅವಳು ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿದ್ಲು. ನೋಡಿ ಇದು ಒಳ್ಳೆ ಅಬ್ಯಾಕಸ್ ಬೋಟ್ ಥರ ಇದೆ. ಆಮೇಲೆ ನಾನು ರೋಟಿ ತಿಂದೆ. ನೋಡಿ ಪ್ರತೀಕ್ಷಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅವತ್ತು. ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವತ್ತು. ಆ್ಯಂಡ್ ಅಲ್ಲಿ ಪ್ಲಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ. ನೀವು ಒಂದ್ಸರಿ ಯಾವಾಗಾದ್ರೂ ವಿಸಿಟ್ ಮಾಡ್ಬೋದು. ಆಮೇಲೆ ದಕ್ಷತನ್ನ ಅಲ್ಲೇ ಕಾರಲ್ಲಿ ಮಲಗಿಸಿ ನಾವು ಹೊರಟ್ವಿ. ಆಮೇಲೆ ಅಲ್ಲಿಂದ ದಕ್ಷತೆಗೋಸ್ಕರ ಗೇಮ್ ಆಡ್ಕೊಂಡು ಹೋಗ್ತಾ ಇದ್ವಿ. ಅಂದ್ರೆ ವರ್ಡ್ಸ್ ಆಲ್ಫಾಬೆಟ್ಸ್ ಇಂದ ವರ್ಡ್ಸ್ ಹೇಳೋದು.
ದೇವಸ್ಥಾನ ಅಂದರೆ ತುಂಬ ಇಷ್ಟ. ಅಲ್ಲಿ ನೋಡಿ ಜಾತ್ರೆನೋ ಅಥವಾ ದೇವರ ಏನು ಫಂಕ್ಷನ್ ನಡೀತಿದೆ ಗೊತ್ತಿಲ್ಲ, ರೋಡ್ ಫುಲ್ ಅದೇ ವೈಬ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಬಟ್ ನಾವು ಹೋಗೋಕ್ಕಾಗಿಲ್ಲ. ಆ್ಯಂಡ್ ಅಲ್ಲಿರೋರಿಗೆ ತುಂಬ ಚೆನ್ನಾಗಿರತ್ತೆ. ಆ್ಯಂಡ್ ನೋಡಿ ಬೆಟ್ಟ ಸುತ್ತ ಲೈಟ್ಸ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಅಂಕಲು ಟೀ ಬ್ರೇಕಿಗೆ ಅಂತ ಒಂದು ಟೀ ಶಾಪ್ ಹತ್ರ ನಿಲ್ಲಿಸಿದ್ರು. ಅಲ್ಲಿ ನೋಡಿ ಕುಂಬಳಕಾಯಿ, ಕಲ್ಲಂಗಡಿ ಹಣ್ಣು, ಆಮೇಲೆ ಎಳ್ನೀರು, ಶುಂಠಿ, ಗೆಣಸು, ಸೌತೆಕಾಯಿ ಎಲ್ಲ ಇಟ್ಟಿದ್ರು. ನಾನು ಪ್ರತೀಕ್ಷಾ ಸೌತೆಕಾಯಿ ತಿಂದ್ವಿ. ಆಮೇಲೆ ನಾವು ಮನೆ ರೀಚ್ ಆದ್ವಿ. ಎಲ್ಲರೂ ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳಬೇಕಿತ್ತಲ್ಲ, ಹೂ ಮುಡ್ಸೋ ಶಾಸ್ತ್ರ ಇತ್ತು. ಸೊ ಅದಕ್ಕೆ ಇಲ್ಲಿ ನೋಡಿ ಎಲ್ಲರೂ ತೊಂಬಿಟ್ಟು ಮಾಡ್ತಾ ಇದ್ದಾರೆ. ತೊಮಟ ಅಂತಾರೆ ನಮ್ಮ ಕಡೆ, ತೊಂಬಿಟ್ಟು ತೊಮಟ. ಎಲ್ಲರೂ ತೊಮಟ ಮಾಡೋಕ್ಕೆ ಮತ್ತು ಟಿಫನ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು. ಪ್ರತೀಕ್ಷಾ ಅವಳದು ಆಲ್ಬಮ್ ಬಂದಿತ್ತು, ಸೊ ಅದನ್ನು ನೋಡ್ತಾ ಇದ್ಲು ಫೋಟೋಸ್ನ. ಆ್ಯಂಡ್ ಎಲ್ಲ ಒಬ್ಬೊಬ್ಬರಾಗೆ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಮಾಡ್ತಾ ಇದ್ವಿ. ಆ್ಯಂಡ್ ನೋಡಿ ಈ ಥರ ಕಟ್ತಾರೆ. ಇದು ಮನೆಗೆ ತಿನ್ನಕ್ಕೆ ಅಂತ ಮಾಡ್ಕೊಂಡಿದ್ದು. ಇದು ಹುಡುಗಿ ಮನೆಗೆ ತಗೊಂಡೋಗಕ್ಕೆ ಅಂತ ಮಾಡ್ತಿದ್ದು. ನಾನು ಅಜ್ಜಿ ಮಾಡ್ತಾ ಇದ್ವಿ ಕೂತ್ಕೊಂಡು. ಈ ಥರ 2 ಕಟ್ಟಿ ಹಿಟ್ಟಿ ತಗೊಂಡೋಗೋಣ ಅಂತ ಪ್ರಿಪೇರ್ ಮಾಡಿದ್ದು. ಆಮೇಲೆ ಅವತ್ತು ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್ ಮತ್ತು ಮೊಸರು ಗೊಜ್ಜು ಅದನ್ನು ಮಾಡಿ ಎಲ್ಲರೂ ಬೇಗ ಬೇಗ ತಿಂದು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಎಲ್ಲರೂ ರೆಡಿಯಾಗಿ ಒಬ್ಬೊಬ್ರು ಒಂದೊಂದು ಕಾರಲ್ಲಿ ಕುತ್ಕೊಂಡಿದ್ವಿ. ಇದೊಂದು ಕಾರು, ಮುಂದೆ ಒಂದು ಸ್ವಿಫ್ಟ್ ಕಾರು, ಹಿಂದೆ ಒಂದು ಥಾರ್. ಎಲ್ಲರೂ ಒಂದೊಂದು ಕಾರಲ್ಲಿ ಕುತ್ಕೊಂಡಿದ್ವಿ. ಅಜ್ಜಿ ತಾತ ನೋಡಿ ನಮ್ಮ ಕಾರಲ್ಲಿ ಕುತ್ಕೊಂಡಿದ್ರು. ಪ್ರತೀಕ್ಷಾ ಹಾಗೆ ಎಷ್ಟು ಕ್ಯೂಟಾಗಿ ಮಲ್ಕೊಂಡ್ಬಿಟ್ಟಿದ್ಲು. ಅದನ್ನ ಇಲ್ಲಿ ಗ್ಲಿಮ್ಸ್ ಹಾಕಿದ್ದೀನಿ ನೋಡಿ. ಅವ್ರು ನೋಡಿ ಹಿಂದೆಗಡೆ ಬರ್ತಾ ಇದ್ರು. ಅಜ್ಜಿ ನೋಡಿ ಒಳ್ಳೆ ಚಿಕ್ಕ ಮಗು ಥರ, ಈಗ ಚಿಕ್ಕ ಮಗಳಿಗೆ ಬೆಳ್ಳು ಕೊಟ್ಟರೆ ಎಷ್ಟು ಟೈಟಾಗಿ ಇಟ್ಕೋತಾರಲ್ಲ ಆ ಥರ ಅಜ್ಜಿ ಕೈ ಇಟ್ಕೊಂಡು ಕುತ್ಕೊಂಡಿದ್ರು. ಹೇಳ್ತಾರಲ್ಲ ವಯಸ್ಸಾದ್ಮೇಲೆ ಅವರು ಮಗು ಥರ ಆಗ್ತಾರೆ ಅಂತ, ಅದಕ್ಕೆ ಇದೇ ಪ್ರೂಫ್ ಅನ್ಸುತ್ತೆ. ಎಷ್ಟೊತ್ತಾದರೂ ಅಜ್ಜಿ ನನ್ನ ಕೈನ ಹಂಗೆ ಇಟ್ಕೊಂಡಿದ್ರು. ಒಂಥರ ಖುಷಿ ಅನ್ಸುತ್ತೆ ಅದು. ಇದು ಹುಡುಗಿ ಮನೆ ನೋಡಿ. ಎಲ್ಲ ಕಾರ್ನು ಲೈನ್ ಬೈ ಲೈನ್ ಪಾರ್ಕ್ ಮಾಡಿ ಆ್ಯಂಡ್ ಹುಡುಗಿ ಮನೆ ಒಳಗಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಆಮೇಲೆ ಬಂದು ಇವರೆಲ್ಲ ಏನೇನು ಎತ್ತಿಟ್ಕೋಬೇಕು ಅನ್ನೋದನ್ನೆಲ್ಲ ಎತ್ತಿಟ್ಕೊತಾ ಇದ್ರು ಒಬ್ಬೊಬ್ಬರೇ ನಿಧಾನಕ್ಕೆ ನೀಟಾಗಿ. ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇದ್ರು. ಆ್ಯಂಡ್ ಯಾವ್ಯಾವ ಥರ ರೆಡಿ ಆಗಿದೆ ಅಂತ ನೋಡಿ. Stars are falling to your hair, stars are falling to your lips, soul to soul and hand by hand, we are jumping from there. ಎಲ್ಲ ಆದಮೇಲೆ ರೆಡಿ ಮಾಡಿ ಎಲ್ಲರೂ ಕುತ್ಕೊಂಡಿದ್ದಾರೆ. ಹುಡುಗಿ ಬರಲಿ ಅಂತ ವೇಟ್ ಮಾಡ್ತಾ ಇದ್ರು. ಸೊ ಹುಡುಗಿ ಬಂದರು. ಅವರು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇದು ಸ್ಟಾರ್ಟಿಂಗ್ ಪೂಜೆ ಮಾಡಿ ಅವರು ಸೀರೆ ಎಲ್ಲ ಕೊಟ್ಟು ಮತ್ತೆ ರೆಡಿಯಾಗಿ ಬರೋಕ್ಕೆ ಅಂತ ಅಂದ್ಬಿಟ್ಟು ಏನೇನು ಶಾಸ್ತ್ರ ಇದೆ ಅದೆಲ್ಲ ಶಾಸ್ತ್ರ ಮಾಡ್ತಾಯಿದ್ರು. ರಜಿನಿ ಅಕ್ಕ ಮತ್ತು ಅಕ್ಷತಾ ಅಕ್ಕ ಮಾಡಿದ್ರು. ಇನ್ನೊಂದು 2-3 ಜನ ಮಾಡಿದ್ರು. ಆಮೇಲೆ ನಾನು ಹೇಳಿದ್ನೆಲ್ಲ ಸೀರೆ ಕೊಟ್ಟು ಮತ್ತೆ ರೆಡಿಯಾಗಿ ಬರೋಕ್ಕೆ ಅಂತ ಕಳಿಸಿದ್ರು. ಬಂದ ಮೇಲೆ ರೋಸ್ ಕೊಟ್ಟು ಆ್ಯಂಡ್ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿ ಎಲ್ಲ ಆದಮೇಲೆ ಫೋಟೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಹುಡುಗನ ಅಮ್ಮ ಅಪ್ಪ. ಇವರು ಹುಡುಗನ ಅಣ್ಣ ಅತ್ತಿಗೆ. ಸೊ ಹೋಲ್ ಫ್ಯಾಮಿಲಿ ಫೋಟೋ ಇದು.
ಆಮೇಲೆ ಹುಡುಗನ್ನ ಅಜ್ಜಿ ತಾತ ಮುತ್ತಜ್ಜಿ ತಾತ, ಇವರು ಹುಡುಗಿ ಅಜ್ಜಿ ತಾತ, ಇವರು ಹುಡುಗಿ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ ಅವ್ರ ತಮ್ಮ. ಆಮೇಲೆ ನಾನು ಪ್ರತೀಕ್ಷಾ ದಕ್ಷತಾ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡಿದ್ವಿ. ಅಲ್ಲಿ ಅಂಕಲ್ ಮತ್ತೆ ರತ್ನಣ್ಣ ವಾಕಿಂಗ್ ಬಂದಿದ್ರು. ಅಲ್ಲಿ ಒಂದು ಸ್ವಲ್ಪ ಸೆಲ್ಫೀಸ್ ತಗೊಂಡು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಾವು. ಅಲ್ಲಿಂದ ಬಂದು ನಾವೆಲ್ಲ ಒಂದು ರೌಂಡ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇದು ನೋಡಿ ಪ್ರತೀಕ್ಷಾ, ದಕ್ಷತಾ ಅಕ್ಕ, ಅಂಕಲ್, ರತ್ನಣ್ಣ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡಿರೋದು. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇವನ್ ನೋಡಿ ಅಕ್ಷತಾ ಅಕ್ಕನ ಮಗ, ತುಂಬಾ ಆಕ್ಟಿವ್ ಇದ್ದಾನೆ, ಸೂಪರ್ ಆಕ್ಟಿವ್. ಆಮೇಲೆ 1-2-3 ಫೋಟೋ ಸೆಷನ್ಸ್ ಅಂತ ಎಲ್ಲ ಆದ್ಮೇಲೆ ಹುಡ್ಗನ್ ಫ್ರೆಂಡ್ಸ್ ಬಂದು ಎಲ್ಲರೂ ಕೇಕ್ ಕಟ್ ಮಾಡಿಸ್ತಿರೋದು ನೋಡಿ. ಅಲ್ಲಿಂದ ಊಟ ಮಾಡಿಕೊಂಡು ನಾವು ಇವನ ಜೊತೆ ಗೇಮ್ ಆಡೋಕ್ಕೆ ಅಂತ ಕೂತ್ಕೊಂಡಿದ್ದೆ. ಆ್ಯಂಡ್ ಅವನಿಗೆ ನಾನು ಸೋತ್ರೆ ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡೋಣ ಬನ್ನಿ ಅಂತ ಕರಿತಾ ಇದ್ದ. ಆ್ಯಂಡ್ ಅವನು ನಾನು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವನಿಗೆ ನಾನು ಸೋತ್ರೆ ಖುಷಿ ಅಂತ ಅಂದ್ಬಿಟ್ಟು ನಾನು ಸೋಲ್ತಾ ಇದ್ದೆ. ಬಟ್ ಐ ಹ್ಯಾಡ್ ಅ ವೆರಿ ನೈಸ್ ಟೈಮ್ ವಿತ್ ಹಿಮ್. ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ಬೇಕಾ ನೀನು? ಒಂದು ನಿಮಿಷ ಇರು. ಇರಮ್ಮ. ಓಕೆ, ನೀನು ಆ ಕಡೆ, ನಾನು ಈ ಕಡೆ. ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಎಲ್ಲರೂ ನಾವು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ, ಒಬ್ಬೊಬ್ರು ಒಂದೊಂದು ಕಾರಲ್ಲಿ. ದೇವಸ್ಥಾನ ಇರೋದು ದಸರಿಘಟ್ಟದಲ್ಲಿ. ನೋಡಿ, ನಾವೊಂದು ಕಾರು, ಅವರೊಂದು ಕಾರು, ಎಲ್ಲರೂ ಅವ್ರವ್ರ ಕಾರಲ್ಲಿ, ಐ ಮೀನ್ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಎಲ್ಲರೂ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಫಂಕ್ಷನ್ ಆದಮೇಲೆ ನೋಡಿ, ಇದೇ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಯಾರ್ಯಾರು ಹೋಗಿಲ್ಲ ಅವರೆಲ್ಲ ಹೋಗ್ಬೋದು. ಆ್ಯಂಡ್ ದೇವಸ್ಥಾನದ ಹತ್ರನೇ ನನ್ನ ಕಸಿನ್ ಪಲ್ಲು ಅಂತ ಇದ್ದಾಳೆ, ಅವ್ರ ಹಸ್ಬೆಂಡ್ ಮನೆ, ಐ ಮೀನ್ ಭಾವ, ಅವ್ರ ಮನೆ ಇರೋದು. ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಅವ್ರ ಮನೆಗೆ ಹೋಗೋಣ ಅಂತ, ಯಾಕಂದರೆ ಅವರಲ್ಲಿ ಇರಲಿಲ್ಲ. ಆ್ಯಂಡ್ ನೋಡಿ, ದೇವಸ್ಥಾನದ ಸರೌಂಡಿಂಗ್ಸ್ ಈ ಥರ ಇತ್ತು.
ಇಲ್ಲಿ ಈ ಮಂಟಪದ ಹತ್ರ ಯಾರಾದರೂ ಏನಾದರೂ ಕೇಳಬೇಕು ಅಂತಂದ್ರೆ ಈ ಥರ ಕೇಳ್ತಾರೆ ನೋಡಿ. ನನಗೆ ಎಲಿಫೆಂಟ್ಸ್ ಅಂದರೆ ತುಂಬ ಇಷ್ಟ. ಬಟ್ ಇದು ರಿಯಲ್ ಅಲ್ಲ, ಆದರೂ ಚೆನ್ನಾಗಿದೆ ಕ್ಯೂಟಾಗಿ. ಅಲ್ಲಿಂದ ಎಲ್ಲರೂ ಒಂದೊಂದು ಕಬ್ಬಿನ ಹಾಲು ಕುಡ್ಕೊಂಡು ಮತ್ತೆ ನಾವು ಮನೆಗೆ ಹೊರಟ್ವಿ. ನೋಡಿ ಮನೆಯಲ್ಲಿ ಯಾವಾಗೋ ಡೀರ್ಸ್ನ ತಂದು ಹಾಕಿದ್ದಾರೆ, ಅದನ್ನು ನೋಡಿರಲಿಲ್ಲ. ಅಲ್ಲಿ ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ ಎಲ್ಲರೂ. ನಾನು ಕಬಾಬ್ ಮತ್ತು ಪೆಪ್ಪರ್ ಚಿಲ್ಲಿ ಚಿಕನ್, ಇನ್ನು ಮಿಕ್ದವರೆಲ್ಲ ಒಬ್ಬೊಬ್ರು ಒಂದೊಂದು ಅಂತ ಅಂದ್ಕೊಂಡು ಎಲ್ಲ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ವಿ ಅಲ್ಲಿಂದ ಬಂದು. ನೋಡಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ವಿ. ಇವರೆಲ್ಲ ಆಟ ಆಡ್ತಾ ಇದ್ರು ಟೈಮ್ ಸ್ಪೆಂಡ್ ಮಾಡಿಕೊಂಡು. ಆ್ಯಂಡ್ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನಾವು. ಊಟ ಮಾಡಿ ಎಲ್ಲ ಆದಮೇಲೆ ಎಲ್ಲರೂ ಬೇಗ ಬೇಗ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ವಿ. ಯಾಕಂದರೆ ಮಾರ್ನಿಂಗ್ 4 o'clockಗೆ ಮತ್ತೆ ನಾವು ಹೊರಡೋಣ ಅಂತ. ಯಾಕಂದರೆ ನೆಕ್ಸ್ಟ್ ಮಂಡೇ ಎಲ್ಲರೂ ಆಫೀಸ್ ಸ್ಕೂಲ್ ಅಂತ ಹೋಗಬೇಕು. ನಮ್ಮ ದಕ್ಷತಾ ಒಬ್ಬಳು ಮಾತ್ರ ಫುಲ್ ಖುಷಿಯಾಗಿದ್ಲು, ಯಾಕಂದರೆ ಪಾಪ ಅವಳಿಗೆ ಅಮ್ಮ ಆಗಿತ್ತು. ಸ್ಕೂಲ್ ರಜಾ ಇರುತ್ತಲ್ಲ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಅವಳಿಗಿತ್ತು. ಬಟ್ ನಾನು, ಪ್ರತೀಕ್ಷಾ, ಅಕ್ಕ ಎಲ್ಲ ಸ್ಕೂಲು ಆಫೀಸ್ಗೆ ಹೋಗ್ಬೇಕಿತ್ತು. ಸೊ ಎಲ್ಲ ಬೇಗ ಹೊರಟ್ವಿ. ಅಂಕಲ್ ಎಲ್ಲ ಕೆಲಸ ಮಾಡಬೇಕಲ್ಲ. ನಂಗೆ ಫುಲ್ ಖುಷಿ, ಇವತ್ತು ಅವಳು ಸ್ಕೂಲ್ಗೆ ಹೋಗಲ್ಲ, ಪ್ರತೀಕ್ಷಾ ಸ್ಕೂಲ್ಗೆ ಹೋಯ್ತಾಳೆ ಅಂತ. ಫುಲ್ ನಗು ಗೊತ್ತಾಯ್ತು ಅವಳಿಗೆ. ಆಮೇಲೆ ದಕ್ಷತಂದು ಒಂದೇ ಹಠ, ಅವಳಿಗೆ ಸ್ಪೇಸ್ ಜಾಸ್ತಿ ಬೇಕು ಮಲ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಪ್ರತೀಕ್ಷನ್ನ ನಾನು ಈ ಕಡೆ ಕರ್ಕೊಂಡು ಅವಳು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ. ನಮ್ಮಮ್ಮ ಆ ಕಡೆ ಹೋಗಿ ಕೂತ್ಕೊಂಡಿದ್ರು. ದಕ್ಷತಾ ಅಲ್ಲಿ ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ಲು. ಆಮೇಲೆ ಟೀ ಬ್ರೇಕಿಗೆ ಅಂಕಲ್ ನಿಲ್ಲಿಸಿದ್ರು. ಗೊತ್ತಲ್ಲ, ಯಾವಾಗೂ ತಂದೂರಿ ಚಾಯ್ ಪಾಯಿಂಟಲ್ಲೇ ನಾವು ನಿಲ್ಲಿಸೋದು. ಅಂಕಲ್ಗೆ ಅಕ್ಕಂಗೆ ಅಲ್ಲಿ ಇಷ್ಟ, ಅದಕ್ಕೆ. ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಬ್ಯಾಂಗ್ಳೂರ್ಗೆ ರೀಚ್ ಆದರೆ ಸಾಕು, ಟ್ರಾಫಿಕ್ ನೋಡಿದ್ರೆ ನಮ್ಮ ಬೆಂಗಳೂರು ವೈಬ್ಸ್ ನೀಟಾಗಿ ಕಾಣಿಸ್ಬಿಡುತ್ತೆ. ಆ್ಯಂಡ್ ಹೇಗೋ ರೀಚ್ ಆದ್ವಿ. ಎಲ್ಲರೂ ಕೆಲ್ಸಕ್ಕೆ ರೆಡಿಯಾಗಿ. ಇದು ನೋಡಿ, ಪಕ್ಕದ ಮನೆಯಲ್ಲಿರೋ ಹುಡುಗ ಬಂದಿದ್ದಿದ್ದು. ಆ್ಯಂಡ್ ನನ್ನ ಆಫೀಸಲ್ಲಿ ಇವತ್ತು ಒಂದು ಈವ್ನಿಂಗ್ ಮೀಟಿಂಗ್ ಇತ್ತು. ಸೊ ಇವರು ನಮ್ಮ ಸೆಕ್ರೆಟ್ರಿ, ಅವರು ನಮ್ಮ ಜಾಯಿಂಟ್ ಸೆಕ್ರೆಟ್ರಿ, ಡ್ರೈವ್ ಮಾಡ್ತಿರೋರು ಮೇಘ್ನಾ ಮ್ಯಾಮ್ ಅಂತ. ಇವ್ರ ಹೆಸರು ಶ್ರೀನಿವಾಸ್ ಸರ್ ಅಂತ. ಓಕೆ, ಅವ್ರ ಜೊತೆ ಹೋಗೋಣ ಅಂತಂದ್ಬಿಟ್ಟು ನಾನು ಹೋಗ್ತಾ ಇದ್ದೆ. ಆ್ಯಂಡ್ ಆದರ್ಶ್ ಹ್ಯಾಮಿಲ್ಟನ್ ಹೋಟೆಲ್ಗೆ ಹೋಗಿದ್ದಿದ್ದು. ಅಲ್ಲೇ ಮೀಟಿಂಗ್ ಇದ್ದಿದ್ದು, ನಮ್ಮದು ಪ್ರೋಗ್ರಾಮ್ ಇದ್ದಿದ್ದು. ಆ್ಯಂಡ್ ಪ್ರೋಗ್ರಾಮ್ಗೆ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ರು. ಇನ್ನೂ ಮೆಂಬರ್ಸ್ ಬರೋದಿತ್ತು, ಬರ್ತಾಯಿದ್ರು. ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್ ಇಟ್ಟಿದ್ರು. ಎಲ್ಲ ಆದಮೇಲೆ ಸ್ಟಾರ್ಟ್ ಆಯಿತು. ಎಲ್ಲ ಚೆನ್ನಾಗಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ವೆಲ್ಕಮ್ ಡ್ರಿಂಕ್. ಆ್ಯಂಡ್ ಅಲ್ಲಿ ಸ್ನ್ಯಾಕ್ಸ್ ಕೊಟ್ಟಿದ್ರು. ಎಲ್ಲರನ್ನೂ ಅಲ್ಲಿ ಫೆಸಿಲಿಟೇಟ್ ಮಾಡಿ ಆ್ಯಂಡ್ ಎಲ್ಲ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸಿ ಎಲ್ಲ ಅವ್ರವರು ಏನು ಪ್ರೆಸೆಂಟೇಷನ್ ಇತ್ತು ಅದೆಲ್ಲ ಕೊಟ್ಟೆ ಆದಮೇಲೆ ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಫಸ್ಟು ಸೂಪು ಆ್ಯಂಡ್ ಈ ಥರ ಇತ್ತು ಡಿನ್ನರ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಲಾಸ್ಟ್ ಇದು ಏನೇನು ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಇವರೇ ನಮ್ಮ ಮೇಘ್ನಾ ಮ್ಯಾಮ್ ಜಾಯಿಂಟ್ ಸೆಕ್ರೆಟ್ರಿ. ಅಲ್ಲಿಂದ ಮೆಟ್ರೋಗೆ ಹೋದೆ ನಾನು. ನೋಡಿ ಎಷ್ಟು ಕ್ರೌಡ್ ಇದೆ. ಈವನ್ ಆಫ್ಟರ್ 10-10:30 ಮೆಟ್ರೋಲಂತೂ ತುಂಬ ಜನ ಇವಾಗ.
ಇದು ನೆಕ್ಸ್ಟ್ ಡೇ ಆಫೀಸಿಂದ ಬರುವಾಗ ದೇವ್ರನ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಆ್ಯಂಡ್ ಅವತ್ತು ಅಮಾವಾಸ್ಯೆ ಅನಿಸುತ್ತೆ, ಅದಕ್ಕೆ ಈ ಥರ ಎಲ್ಲ ಮಾಡಿದರು ಅನಿಸುತ್ತೆ. ನನಗೂ ಸರಿಯಾಗಿ ಗೊತ್ತಿಲ್ಲ ಏನು ಪೂಜೆ ಎಂತಕ್ಕೆ ಈ ಥರ ಪೂಜೆ ಮಾಡಿದರು ಅಂತೆಲ್ಲ. ಏನೋ ಸ್ಪೆಷಲ್ ಇರುತ್ತೆ, ಅದಕ್ಕೆ ಪೂಜೆ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ನಾನು ಮನೆಗೆ ಬಂದೆ. ಇದು ನಮ್ಮನೆ ಪಕ್ಕದ ಮನೆಯಲ್ಲಿರೋ ತೇಜು ಅಂತ ಇದ್ದಾಳೆ, ಅವಳ ಪಾಪು. ಆ್ಯಂಡ್ ಇದು ನಮ್ಮ ಮನೆ ಹತ್ರ ಶಿವರಾತ್ರಿಗೆ ಮಾಡಿದ್ದಂಥ ಪೂಜೆ, ಓಂ ಶಕ್ತಿ ದೇವಸ್ಥಾನದ ಹತ್ರ. ಅಲ್ಲಿ ಸುಮಕ್ಕ, ಅಮ್ಮ, ಸವಿತಾಂಟಿ 3 ಜನನೂ ಬಂದಿದ್ರು. ನಾನು ಹೋಗಿದ್ದೆ ಸುಮ್ಮನೆ. ಆ್ಯಂಡ್ ಇದು ಶಿವರಾತ್ರಿ ದಿನ ರಾತ್ರಿ ಮಾಡಿದ್ದು ಶಾವಿಗೆ. ಇದು ಅಜ್ಜಿ ತಂದುಕೊಟ್ಟಿದ್ದು, ಚಾಕ್ನಳ್ಳಿ ಅಜ್ಜಿ. ಇದನ್ನು ಎಲ್ಲಿ ತಂದಿದ್ರು ಅಂತ ನನಗೂ ಗೊತ್ತಿಲ್ಲ, ಎಲ್ಲೋ ಸಂತೆಲಿ ತಂದಿರ್ತಾರೆ. ಬಟ್ ಇದು ಅಷ್ಟು ಚೆನ್ನಾಗಿರಲಿಲ್ಲ ಮರ. ಕೆಳಗಡೆ ಏನಿತ್ತು, ನಾನು ಕರೆಕ್ಟಾಗಿ ಇದು ಮಾಡ್ತಿದ್ದೆ, ನಮ್ಮಪ್ಪ ಬಂದುಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡೋಕ್ಕೆ ಟ್ರೈ ಮಾಡೋಕೆ ಹೋದ್ರು. ಅದು ಕೆಳಗಡೆ ಬಿದ್ದೋಗ್ಬಿಡ್ತು, ಕಿತ್ಕೊಂಡು ಬಂದುಬಿಡ್ತು. ಸೊ ಆಮೇಲೆ ಹೆಂಗೋ ಮಾಡಿ ನಿಧಾನಕ್ಕೆ ನೀಟಾಗಿ ನಾನು ಶಾವಿಗೆ ಹೋಳಲ್ಲೇ ಮಾಡಿಬಿಟ್ಟು ಮುಗಿಸ್ಬಿಟ್ಟೆ. ಬಟ್ ಅದೇ ಅಂದರೆ ಅದು ಅವ್ರು ಮಾಡಿರೋದು ಕರೆಕ್ಟಾಗಿ ಮಾಡಿರಲಿಲ್ಲ ಅನಿಸುತ್ತೆ. ಮರದ್ದು ಏನು ಮಾಡಬೇಕು ಕರೆಕ್ಟಾಗಿ ಮೆಷರ್ಮೆಂಟ್ಸ್ ಆಗಲಿ ಅದನ್ನೆಲ್ಲ ತೊಗೊಂಡು ಮಾಡಬೇಕಿತ್ತು ಅನಿಸುತ್ತೆ. ಅವ್ರು ಸರಿಯಾಗಿ ಮಾಡಿರಲಿಲ್ಲ, ಹಿಂಗೆ ಎಲ್ಲ ಆಫ್ ಈಚೆ ಕಡೆನೇ ಬರ್ತಾಯಿತ್ತು. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂತು. ಬಟ್ ನೋಡಿ ತೊಗೊಬೇಕು ಅನ್ನೋದು ಇದಕ್ಕೇನೆ. ಇದು ಶಾವಿಗೆ ಈ ಥರ ಬಂದಿತ್ತು, ಅದರಲ್ಲಿ ಮಾಡಿದ್ದು. ಆ್ಯಂಡ್ ಇದು ಶಾವಿಗೆ ಹೋಳಲ್ಲಿ ಮಾಡಿದ್ದು ಶಾವಿಗೆ ಈ ಥರ ಬಂದಿತ್ತು. ನಾವು ಕಾಯಿ ರಸ ಹಾಕೊಂಡು ತಿಂತೀವಿ. ಅಕ್ಕಿ ಶಾವಿಗೆನೂ ಮಾಡ್ತೀವಿ, ಈ ಥರ ರಾಗಿ ಶಾವಿಗೆನೂ ಮಾಡ್ತೀವಿ. ಕೆಲಸ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುತ್ತದೆ. ದೇವರು ನಮ್ಮನ್ನು ಕಾಪಾಡುತ್ತಾನೆ. ಕುಟುಂಬ ನಮಗೆ ಶಕ್ತಿ ನೀಡುತ್ತದೆ. ಊಟ ನಮ್ಮ ಜೀವನಕ್ಕೆ ರುಚಿ ನೀಡುತ್ತದೆ. ಇವನ್ನೆಲ್ಲ ಸಮತೋಲನದಲ್ಲಿ ಇಡುವುದೇ ನಿಜವಾದ ಸಂತೋಷ. See you in the next video.